ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾಬಲಾಯ ನಮಃ. ಓಂ ತಬಿಷೀವ ಉಗ್ರಾಸ್ಮಭ್ಯಂ ದದ್ಧಿ ಪುರುಹೂತರಾಯಃ ಈಕ್ಷೇರಾಯಃ ಕ್ಷಯಸ್ಯ ಚರ್ಷಣೀನಾಮುತ ವಜ್ರಮಪವರ್ತಾಸಿ ಗೋನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 436ನೇ ಭಾಗ ಇದು. ಅಲ್ಲಿ ನಾವು ಇವತ್ತು ನೋಡಬೇಕಾದದ್ದು 177ನೇ ನಾಮ, ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಇವಿಷ್ಟನ್ನು ನೋಡಬೇಕಾಗಿದೆ. ಮೊದಲು ಮಹಾಬಲ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದು ನೋಡೋಣ. ಮಹಾಬಲರಾದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂಥವರಲ್ಲಿ ಈ ಭಗವಂತ ಇದ್ದಾನೆ. ಬಲಂ ಬಲವತಾಂಚಾಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ಮಹಾಬಲಿಷ್ಠರಿಗೆಲ್ಲರಿಗೂ ಕೂಡ ಬಲ ಬಂದಿರುವುದು ಈತನಿಂದಲೇ. ಮಹಚ್ಚ ಬಲಮಸ್ಯ, ಈತನ ಮಹಾಬಲವುಳ್ಳಂಥ ಬೇರೆಯವರಲ್ಲಿ ಅಂತರ್ಗತನಾಗಿ ಅವನ ಬಲಕ್ಕೆ ನಿಯಾಮಕನಾಗಿ ಇವನಿದ್ದಾನೆ. ಇವನಿಗೂ ಅದೇ ಬಲವೇ ಅಂತಹ ಮಹಾಬಲ ಇದೆ. ಸವೈ ಬಲಂ ಬಲಿನಾಂ ಚಾಪರೇಶಾಂ ಅಂತ ಭಾಗವತ ಹೇಳಿದೆ. ಸರಕ್ಷಿತ ರಕ್ಷಿತಿ ಯೋಹಿ ಗರ್ಭೆ, ಗರ್ಭದಲ್ಲಿದ್ದಾಗಲೂ ನಮ್ಮನ್ನು ಯಾರು ರಕ್ಷಿಸಿದ್ನೋ ಅವನೇ ಈಗಲೂ ಕೂಡ ನಮ್ಮನ್ನು ರಕ್ಷಿಸ್ತಾನೆ, ಯಾವಾಗಲೂ ರಕ್ಷಿಸ್ತಾ ಇರ್ತಾನೆ. ಎಲ್ಲ ಬಲಿಷ್ಠರಿಗೂ ಕೂಡ ಇವನೇ ಬಲ. ಇವನನ್ನು ಬಿಟ್ಟರೆ ಬೇರೆ ಯಾರಿಗೂ, ದುರ್ಬಲ ದುಷ್ಟರಿಗೂ ಸಜ್ಜನರಿಗೂ ಯಾರಿಗೂ ಕೂಡ ಬಲ ಇಲ್ಲ. ಬ ಅಂದ್ರೆ ಕಾಮನೆಗಳು, ನಾನಾ ಥರದ ಅಪೇಕ್ಷೆಗಳು. ಅಬ ಅಂದ್ರೆ ಅಬಾಹ, ನವಿದ್ಯತೆ ಬಾಹ ಯೇಷಾಂತೆ ಅಬಾಹ, ಕಾಮನೆಯನ್ನು ಗೆದ್ದವರು, ಸಾಧಕರಾದವರು. ಮಹತಃ ಅಬಾನ್ ಲಾತಿ ಇತಿ ಮಹಾಬಲಃ, ಅಂಥ ಕಾಮನೆಗಳು, ಈ ಲೌಕಿಕ ಕಾಮನೆಗಳನ್ನು ಗೆದ್ದು ಯಾರು ತನ್ನ ಬಳಿಗೆ ಬರ್ತಾರೋ ಅವರನ್ನು ಇವನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಈತನನ್ನ ಮಹಾಬಲ ಅಂತ ಹೇಳಬೇಕು ಅಂತ ಇದೊಂದು ವ್ಯಾಖ್ಯಾನ. ಮತ್ತೆ ಮಹಾಬಲ ಎಂಬ ಶಬ್ದಕ್ಕೆ ಬೇರೆ ಬೇರೆಯವರು ನಾನಾ ಥರದ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ದೊಡ್ಡ ಸೈನ್ಯವುಳ್ಳವನು, ದೇವತಾ ಸೈನ್ಯವನ್ನ, ಸತ್ಶಕ್ತಿಗಳನ್ನ ತನ್ನ ಹಿಂದೆ ಇಟ್ಕೊಂಡು ಅವುಗಳ ಪಡೆಗೆ ಈತ ನಾಯಕ, ದೇವತಾ ಸೈನ್ಯಕ್ಕೆ ನಾಯಕ. ಬಲ ಅಂದ್ರೆ ಸೈನ್ಯ ಅಂತನೂ ಅರ್ಥ ಇದೆ, ನಮಗೆ ಗೊತ್ತಿದ್ದೇ ಇದೆ. ಅಣಿಮಾದಿ ಶಕ್ತಿ ಉಳ್ಳವನು, ಭಕ್ತರಿಗೆ ಅಭೀಷ್ಟವನ್ನು ಕೊಡುವಂತಹ ಶಕ್ತಿ ಉಳ್ಳವನು ಅನ್ನೋ ಅರ್ಥವನ್ನು ಕೂಡ ಮಹಾಬಲ ಎಂಬ ಶಬ್ದಕ್ಕೆ ವರ್ಣನೆ ಮಾಡ್ತಾರೆ. ಮತ್ತೆ ಮಹಾಬಲ ಎಂಬ ಶಬ್ದಕ್ಕೆ ಪ್ರಾಸಂಗಿಕವಾಗಿ ಬಲ ಅಂದ್ರೆ ಜ್ಞಾನದ ಬಲ, ಜ್ಞಾನ ಎಂಬ ಬೆಳಕಿನ ಬಲ ಅಂತನೂ ಒಂದು ಅರ್ಥ ಮಾಡಬಹುದು. ನಾಯಮಾತ್ಮ ಬಲಹೀನೇನ ಲಭ್ಯ, ಬಲ ಇಲ್ಲದವರಿಗೆ ಆತ್ಮ ಸಿಗೋದಿಲ್ಲ ಅಂತ. ದೈಹಿಕವಾದ ಬಲ ಇರುವವರಿಗೆ ಅಂತ ಅರ್ಥ ಅಲ್ಲ, ಯಾರು ಜ್ಞಾನದ ಬಲ ಉಳ್ಳವರೋ ಅವರಿಗೆ ಆ ಭಗವಂತ ಸಿಗ್ತಾನೆ ಅಂತ ನಮ್ಗಿದೆಲ್ಲ ಗೊತ್ತಿದೆ. ಆದ್ರಿಂದ ಮಹಾಬಲ ಅಂದ್ರೆ ಅಂತ ಮಹಾಬಲ ಉಳ್ಳವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತಹ ಮೂಲ ಋಗ್ವೇದದ ಮಂತ್ರ ಮತ್ತೆ ಅದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ, ಸಂಪಾದಿತವಾದ ಬೃಹತಿ ಮಂತ್ರ ಏನಿದೆ, ಅದೆಲ್ಲದಕ್ಕೂ ಕೂಡ ಅರ್ಥಗಳನ್ನ ಈಗ ನೋಡೋಣ. ಋಗ್ವೇದದಲ್ಲಿ ಇದು 7ನೇ ಮಂತ್ರ, ಈಗ ನಡೀತಾ ಇರುವಂತಹ ಮಂಡಲದಲ್ಲಿ, ಆ ಸೂಕ್ತದಲ್ಲಿ 7ನೇ ಮಂತ್ರ ಮತ್ತು 8ನೇ ಮಂತ್ರವನ್ನು ಸಂಯೋಜಿಸಿ ಈ ಬೃಹತಿ ಮಂತ್ರವನ್ನು ಹೆಣೆದಿದ್ದಾರೆ. 7ನೇ ಮಂತ್ರದಲ್ಲಿ ಈ ಹಿಂದಿನ ದಿವಸ ನಾವು ಉದ್ವಾವೃಷಾಣ ಅನ್ನುವವರೆಗೆ ನೋಡಿದ್ದೀವಿ. ನಯಸ್ಯ ವರ್ತ ಜನುಷಾನ್ವಸ್ತಿ ರಾಜಸಃ ಆಮರೀತ ಮಖಸ್ಯ ಉದ್ವಾವೃಷಾಣ ಅಲ್ಲಿವರೆಗೆ ನೋಡಿದ್ದೀವಿ. ತವಿಷೀವ ಉಗ್ರಾಸ್ಮಭ್ಯಂ ದದ್ಧಿ ಪುರುಹೂತರಾಯ, ಅದನ್ನು ಈಗ ಮುಂದೆ ನೋಡ್ಬೇಕಾಗಿದೆ. ತವಿಷೀವ ಅಂದ್ರೆ ಬಲಿಷ್ಠನೇ ಅಂತ ಸಾಯಣಾಚಾರ ಅರ್ಥ ಬರೀತಾರೆ. ರಘುನಾಥ ಸ್ವಾಮಿಗಳು ಅದನ್ನೇ ಬರೀತಾರೆ. ಉಗ್ರ ಅಂದ್ರೆ ತೇಜಸ್ವಿಯಾದವನೇ, ಶತ್ರು ಭಯಂಕರನಾದವನೇ. ಪುರುಹೂತ, ಬಹು ದೇವತೆಗಳು, ಬಹು ವೇದವಾಕ್ಯಗಳು ನಿನ್ನನ್ನು ಕರೀತವೆ ಅಂತ ಅರ್ಥ. ಉದ್ವಾವೃಷಾಣ ಅಂದ್ರೆ ಭಕ್ತಾಭೀಷ್ಟದಾಯಕ, ಅದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಮಂತ್ರದಲ್ಲಿ, ಮೂಲ ಮಂತ್ರದಲ್ಲಿ ಇಲ್ಲಿರೋದ್ರಿಂದ ಅದಕ್ಕೆ ಅರ್ಥ ನಾವೀಗ ನೋಡ್ಬೇಕಾಗಿದೆ ಅಷ್ಟೆ.
ನಮಗೆ ಸಂಪತ್ತನ್ನು ಕೊಡುವಂತನ್ನೋದು ಕೂಡ ಹಿಂದೆನೆ ಬಂದಿದೆ. ತವಿಷೀವ ಉಗ್ರಾಸ್ಮಭ್ಯಂ ದದ್ಧಿ ಪುರುಹೂತ ರಾಯ, ಹಿಂದೆ ಬಂದಿಲ್ಲ, ಇದೇ ಮಂತ್ರದಲ್ಲೇ ರಾಯ ಸಂಪತ್ತನ್ನು ದದ್ಧಿ ಕೊಡು ಅಂತ ಬಂದಿದೆ. ಮುಂದೆ ಈ ಕ್ಷೇ ರಾಯ ಕ್ಷಯಸ್ಯ ಚರ್ಷಣೀನ ಮುತ ವಜ್ರಂ ಮುತ ವ್ರಜಂ ಅಪವರ್ತಾಸಿ ಗೋನಾಂ. ಇದು 8ನೇ ಮಂತ್ರ. 8ನೇ ಮಂತ್ರದಲ್ಲಿ ಉತ್ತರಾರ್ಧವನ್ನು ಬಿಟ್ಟಿದ್ದಾರೆ, ಪೂರ್ವಾರ್ಧ ಮಾತ್ರ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ. ಆದ್ರಿಂದ ಅದಕ್ಕೇನು ಸಾಯಣಾಚಾರ ಅರ್ಥ ಬರೀತಾರೆ ಅಂತ ನೋಡೋಣ. ಪೂರ್ವಾರ್ಧಕ್ಕೆ ಮಾತ್ರ. ಚರ್ಷಣಿಗಳು ಅಂದ್ರೆ ಪ್ರಜೆಗಳು, ರಾಯ ಅಂದ್ರೆ ಧನ, ಧನಕ್ಕೆ, ಕ್ಷಯ ಅಂದ್ರೆ ಸ್ಥಾನ, ನಿವಾಸ, ಅದೆಲ್ಲದಕ್ಕೂ ನೀನೇ. ಈ ಕ್ಷಯ ಅಂದ್ರೆ ನೋಡುವವನು, ಅದನ್ನ ನೀನೇ, ಅದು ಸೂಪರ್ವೈಸರ್ ನೀನೇ ಆಗಿದ್ದೆ. ಗೋವುಗಳ ಸಂಪತ್ತನ್ನ ತಡೆದು ನಿಲ್ಲಿಸುವವನು, ಗೋವುಗಳನ್ನ ಈ ಅಸುರರು ಕದ್ದಾಗ ಅವುಗಳನ್ನ ಮರಳಿ ತಂದವನು ಕೂಡ ನೀನೇ ಅಂತ ಇಷ್ಟಾರ್ಥ ಅದಕ್ಕೆ. ಇದು ಸಾಯಣಾಚಾರ್ಯ ನಮಗೆ ಕೊಡುವಂಥ ಅರ್ಥ. ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯರು ಏನರ್ಥ ಬರೀತಾರೆ ಅಂತ ನೋಡೋಣ. ಭಗವಂತಾಚಾರ್ಯ ಹೇಳುವಂತೆ ಮಹಾಬಲ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ನ ರಾಧಸ ಆಮರೀತ ಮಘಸ್ಯ ಉದ್ವಾವೃಷಾಣಸ್ತವಿಷೀವ ಉಗ್ರಾಸ್ಮಭ್ಯಂ ದದ್ಧಿ ಪುರುಹೂತ ರಾಯ ಈಕ್ಷೇ ರಾಯ ಅಂತ ಇಷ್ಟು ಮಂತ್ರ. ಇದು ಮಹಾಬಲ ಎಂಬ ನಾಮಕ್ಕೆ ಸಂಬಂಧಪಟ್ಟದ್ದು. ಯಾವತ್ತೂ ಕೂಡ ಆಯಾ ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮತ್ತೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆ ಬೇರೆನೇ ಇರ್ತದೆ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಶತ್ರುಗಳನ್ನ ಮಣಿಸುವುದರಲ್ಲಿ ಬಲ, ಭಕ್ತರ ಅಭೀಷ್ಟವನ್ನು ಕರೆಯುವುದರಲ್ಲಿ ಬಲ ಇವನಿಗೆ ಮಹತ್ತಾಗಿರೋದು ಅನ್ನೋದು ನಾವು ಈಗಾಗಲೇ ನೋಡಿದ ಅರ್ಥ. ಅದನ್ನ ಅರ್ಥವನ್ನು ಕೊಟ್ಟವರು ಭಗವಂತಾಚಾರ್ಯರೇ. ಈ ಮೂಲ ಋಗ್ವೇದದ ಮಂತ್ರಕ್ಕೆ ಅವರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮೂಲದ ಆ ಮಂತ್ರಕ್ಕೆ, 7ನೇ ಮಂತ್ರಕ್ಕೆ ಉದ್ವಾವೃಷಾಣ ಅನ್ನುವರಿಗೆ ಅವ್ರು ಹೇಳಿದ ಅರ್ಥ ಆಗಿ ನೋಡಿ ಆಗಿದೆ. ನಾವು ತವಿಷೀವ ಅಂತ ಮುಂದೆ ನೋಡ್ಬೇಕಾಗಿದೆ. ತವಿಷೀವ ಅಂದ್ರೆ ಅದು ಉಗ್ರ ಅನ್ನೋ ಅರ್ಥವನ್ನೇ ಬರೀತಾರೆ. ತವಿಷೀವ ಎಂಬ ಶಬ್ದಕ್ಕೆ ಉಗ್ರ ಅಂತ ಅರ್ಥ ಬರೆದಿದ್ದಾರೆ. ಆದ್ರೆ ಮೂಲದಲ್ಲಿ ಮಂತ್ರದಲ್ಲೇ ಉಗ್ರ ಅಂತ ಮತ್ತೊಂದಿದೆ, ಅದಕ್ಕೆ ಭಗವಂತಾಚಾರ್ಯರ ಅರ್ಥ ಬರೆದಂತೆ ಕಾಣಿಸೋದಿಲ್ಲ. ಪುರುಹೂತ ಅಂದ್ರೆ ಭಗವಂತನಿಗೆ ಸಂಬೋಧನೆ, ಇದು ಗೊತ್ತಿದೆ ನಮಗೆ. ನಮಗೆ ನೀನು ಸಂಪತ್ತನ್ನ ಕೊಡಬೇಕು, ಆ ಅರ್ಥ ಸಹಿತವಾಗಿ ಸಹಜವಾಗಿಯೇ ಇದೆ. ವವೃಷಾಣ ಅಂತ ದೀರ್ಘ ಆಗಬೇಕು, ಹ್ರಸ್ವ ಇರಬೇಕು. ವಾವೃಷಾಣ ಅಂತ ಮೊದಲನೇದು ವಾ ಅಂತ ದೀರ್ಘ ಹೇಗಾಯಿತು ಅಂದ್ರೆ ಅಧಿಕವಾಗಿ ಕೊಡುವವನು, ಸಂಪತ್ತನ್ನು ಅಧಿಕವಾಗಿ ಕೊಡುವವನು ಅಂತ ಈಗ ಅರ್ಥ ಆಗ್ತದೆ ಅಂತ ಭಗವಂತಾಚಾರ್ಯರು ಬರೀತಾರೆ. ಮುಂದೆ ಈಕ್ಷೇ ರಾಯ ಅಂತ 8ನೇ ಮಂತ್ರದ ಅರ್ಥ. ಚರ್ಷಣಿಗಳು ಅಂದ್ರೆ ಭಕ್ತರಾದಂಥ ಪ್ರಜೆಗಳು, ಅವರಿಗೆ ರಾಯ ಧನದ ಸಂಪತ್ತನ್ನ ನೀನು ಕೊಡುವಂಥವನು ಅಂತ ಇಷ್ಟಾರ್ಥ ಇದೆ. ಅದು ನಮ್ಗೆ ಗೊತ್ತಿದ್ದೇ ಇದೆ. ಈಕ್ಷೆ ಅಂದ್ರೆ ನೋಡ್ತಾನೆ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಹೇಳಿದ್ರೆ, ಅದಕ್ಕೆ ನೀನು ಒಡೆಯನಾಗಿದ್ದೆ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯ ಹೇಳ್ತಾರೆ. ಅದಲ್ಲದೆ ಗೋನಾಮ್, ಗೋ ಅಂದ್ರೆ ಜ್ಞಾನ, ಜ್ಞಾನದ ಸಮೂಹವನ್ನ ನೀನು ಅಪವರ್ತ, ಯಾವತ್ತು ಮುಚ್ಚಿಟ್ಟಿರ್ತಿ, ಅದು ಇನ್ನೊಬ್ಬರಿಗೆ ಸಿಗದಂತೆ. ನಿನ್ನ ಸ್ವರೂಪ ಭಕ್ತರಿಗೆ ತಮ್ಮ ಸ್ವರೂಪ ಅದು ಅಷ್ಟು ಸುಲಭವಾಗಿ ಗೋಚರ ಆಗುವಂಥದ್ದಲ್ಲ, ಅದು ಕಾಲಕ್ರಮೇಣ ಗೋಚರ ಆಗುವಂಥದ್ದು ಅಂತ ಅರ್ಥ ಅವರು ಬರೀತಾರೆ. ಇದು ಭಗವಂತಾಚಾರ್ಯರು ನಮಗೆ ತೋರಿಸಿಕೊಟ್ಟಂಥ ಒಂದರ್ಥ. ಇನ್ನ ರಘುನಾಥ ಸ್ವಾಮಿಗಳು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮಹಾಬಲ ಅಂತ ಅನ್ನೋದಕ್ಕೆ ತವಿಷೀವ, ತವಿಷಿ ಅಂದ್ರೆ ಬಲ, ಆ ಬಲವುಳ್ಳಂಥ ಬಲವನ್ನ ತಾನು ಹೊಂದಿದ್ದಾನೆ ಅಂತ ಅರ್ಥ. ಮಹಾಬಲನೇ, ಉಗ್ರನೇ, ಶತ್ರು ಭಯಂಕರನೇ, ಪುರುಹೂತ ಅಂತೂ ಭಗವಂತನಿಗೆ ಸಂಬೋಧನೆ. ನಮಗೆ ಸಂಪತ್ತನ್ನು ಕೊಡಬೇಕು, ಅಲ್ಲೇನು ವ್ಯತ್ಯಾಸ ಇಲ್ಲ. ರಾಯ ಅಂದ್ರೂ ಸಂಪತ್ತು ಅಂತ ಅರ್ಥ, ಕ್ಷಯ ಅಂದ್ರೆ ಸ್ಥಾನ ಅಂತ ಅರ್ಥ, ಚರ್ಷಣಿಗಳು ಅಂದ್ರೆ ಪ್ರಜೆಗಳು ಅಂತ ಅರ್ಥ. ಅವರೆಲ್ಲರಿಗೂ ನೀನು ಈಶೋಸಿ ಒಡೆಯನಾಗಿದ್ದೆ. ಗೋವುಗಳ ಸಮೂಹವನ್ನ ಅಪವರ್ತಾಸಿ, ಪಣಿಭ್ಯ ಅಪಹರ್ತಾಸಿ, ಪಣಿಗಳು ಅಂತ ವೇದದಲ್ಲಿ ಹೇಳ್ತಿರ್ತಾರೆ.
ಪಣಿಗಳು ಅಂದ್ರೆ ದುಷ್ಟರು ಅಂತ ಒಂದು ಅರ್ಥ ಇದ್ದೇ ಇದೆ, ಅಲ್ಲಲ್ಲಿ ವೇದದಲ್ಲಿ ಬರ್ತದ. ಕಳ್ಳರು, ಆ ಕಳ್ಳರು ವೇದಗಳನ್ನು, ಈ ಧೇನುಗಳನ್ನು ಕದ್ದಾಗ ಅದನ್ನ ಇಂದ್ರ ಮರಳಿ ತಂದು ಋಷಿಗಳಿಗೆ ಕೊಟ್ಟ ಅಂತ ಅಲ್ಲಲ್ಲಿ ಕಥೆ ಬರ್ತಿರ್ತದೆ. ಅದನ್ನ ಜಗನ್ನಾಥ ಸ್ವಾಮಿಗಳು ಹೇಳಿದ್ದಾರೆ. ಮಹತ್ ಬಲಂ ಯಶಸ್ಸಃ ಮಹಾಬಲ, ಇದು ಅದರ ಅರ್ಥ. ಇನ್ನು ಮುಂದೆ ಮಹಾಬಲ ಅನ್ನೋ ಶಬ್ದಕ್ಕೆ ನಾನೇನು ಅರ್ಥ ಹೇಳ್ತೇನೆ ಅಂತ ಅನ್ನೋದನ್ನ ಒಂದು ಬಾರಿ ನೋಡೋಣ. ಹೇ ತವಿಷೀವ ಅಂದ್ರೆ ಬಲವನ್, ಇದು ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥನೇ. ಪ್ರಕಾಶದಾಯಕ ಅಂತ ಇನ್ನೊಂದು ಅರ್ಥ ಋಗ್ಭಾಷ್ಯದಲ್ಲಿ ಹೇಳಿದ ಅರ್ಥ, ಅದನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದು ಹೇಗೆ ಅಂತ ಮುಂದೆ ಹೇಳ್ತೇನೆ. ಉಗ್ರ, ಭಯಂಕರನೇ. ಪುರುಹೂತ, ಅನೇಕ ದೇವತೆಗಳು ಅನೇಕ ವೇದಗಳ ಮೂಲಕ ನಿನ್ನನ್ನು ಕರೀತಾರೆ. ದೇವತೆಗಳು ಮಾತ್ರ ಅಲ್ಲ, ಅನೇಕ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ನಿನ್ನನ್ನು ಕರೀತಾರೆ. ಅಸ್ಮಭ್ಯಂ, ನಮಗೆ ರಾಯ ಜ್ಞಾನ ಸಂಪತ್ತನ್ನ ದದ್ಧಿ ಕೊಡು ನೀನು ನಮಗೆ. ನೀನು ರಾಯ ಅಂದ್ರೆ ಐಹಿಕ ಪಾರತ್ರಿಕ ಸಂಪತ್ತಿಗೆ, ಮತ್ತೆ ಕ್ಷಯಸ್ಯ ಐಹಿಕ ಪಾರತ್ರಿಕ ಸ್ಥಾನಕ್ಕೆ ನಮಗೊಂದು ನೆಲೆ ಬೇಕು. ಈ ಲೋಕದಲ್ಲಿಯೂ ಮತ್ತೆ ಪರಲೋಕದಲ್ಲಿಯೂ ಕೂಡ ಅಂಥ ಅದೆಲ್ಲವನ್ನೂ ಕೂಡ ಕೊಡುವವನು ನೀನೇ ಆಗಿದ್ದೆ ಅಂತ ಅದರ ತಾತ್ಪರ್ಯ. ಮತ್ತೆ ಚರ್ಷಣಿಗಳು ಅಂದ್ರೆ ಪ್ರಜೆಗಳು, ಆ ಪ್ರಜೆಗಳಿಗೂ ಕೂಡ ನಾಯಕ ನೀನೇ ಆಗಿದ್ದೆ. ಈಶೋಸಿ ಅಪಿಚ ಗೋನಾಂ ಗವಾಂ ಅಂದ್ರೆ ಆಕಳು ಅಂತ ಅರ್ಥ, ಜ್ಞಾನ ಅಂತ ಅರ್ಥ, ಇದೆಲ್ಲ ಸರಿ. ವೇದ ಅಂತನೂ ಒಂದು ಅರ್ಥ. ಅದರ ವ್ರಜ ಅಂದ್ರೆ ಸಮೂಹ, ಅದನ್ನ ನೀನು ಅಪವರ್ತಾಸಿ, ಆಹರ್ತ. ದುಷ್ಟರಾದಂಥ ದೈತ್ಯರು ಕೆಲವರು ಈ ವೇದಗಳನ್ನು ಅಪಹರಿಸಿದಾಗ ಅಥವಾ ಜ್ಞಾನಕ್ಕೆ ಧಕ್ಕೆ ತಂದಾಗ ಅದನ್ನೆಲ್ಲ ಮರಳಿ ತಂದವನು ನೀನು. ಅಪವರ್ತ ಅಂತ ಅನ್ನೋದಕ್ಕೆ ಹೀಗೆಲ್ಲ ಬೇರೆ ಬೇರೆ ಥರದ ಅರ್ಥ ಮಾಡಬಹುದು. ಮರಳಿ ಸಜ್ಜನರಿಗೆ ಕೊಟ್ಟವನು ನೀನು. ಅದು ಪಣಿಗಳು ಅಂತ ಬಂತಲ್ಲ, ಪಣಿ ಎಂಬ ಶಬ್ದಕ್ಕೆ ಜ್ಞಾನಿಗಳು ಅಂತನೂ ಅರ್ಥ ಇದೆ, ಕಳ್ಳರು ಅಂತನೂ ಅರ್ಥ ಇದೆ. ಪಣಿಗಳು ಅಂತ ರಘುನಾಥ ಸ್ವಾಮಿ ಹೇಳಿದ್ರಲ್ಲ, ಅದನ್ನು ವಿವರಿಸ್ತಾ ಇದ್ದೇನೆ. ಜ್ಞಾನಿಗಳಾದವರಿಗೂ ಕೂಡ ತಮ್ಮ ಸ್ವರೂಪ ಆಗಲಿ ಭಗವಂತನ ಸ್ವರೂಪ ಆಗಲಿ ಒಮ್ಮೆಲೆ ವ್ಯಕ್ತ ಆಗೋದಿಲ್ಲ. ಅದು ವ್ಯಕ್ತ ಆಗಲಿಕ್ಕೆ ಕಾಲ ಇದೆ. ಅಲ್ಲಿವರೆಗೆ ಅದನ್ನು ಮುಚ್ಚಿಟ್ಟಿರ್ತಾನೆ ಭಗವಂತ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಅದನ್ನು ಮುಚ್ಚಿಟ್ಟಿರ್ತಿ, ಅದನ್ನ ಕಾಲಕ್ರಮದಲ್ಲಿ ನೀನು ನಮಗೆ ಕೊಡ್ತೀಯ ಅಂತ ಅರ್ಥ. ತವಿಷೀವಾಹ ಅಂದ್ರೆ ಬಲವಾನ್ ಅಂತ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಇಬ್ಬರು ಅರ್ಥ ಬರೀತಾರೆ. ಆದ್ರಿಂದ ತವಿಷೀವ ಅಂದ್ರೆ ಬಲ ಮತ್ತು ಮಹಾಬಲ ಎಂಬ ಶಬ್ದ ಎರಡೂ ಸಮಾನ ಅರ್ಥಕ ಆಯ್ತು. ವಿಷ್ಣು ಸಹಸ್ರನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಒಂದೇ ಅರ್ಥ ಬಂತು, ಸರಳವಾಗೇ ಇದೆ. ಆದರೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ತವಿಷಿ ಅಂದ್ರೆ ಪ್ರಕಾಶ ಅಂತ ಹೀಗೊಂದು ಅರ್ಥವನ್ನು ಬರೆದಿದ್ದಾರೆ. ಇದು ಋಗ್ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸ್ತದೆ. 3ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ, ಅದು ಸೂಕ್ತ 35, ಅಲ್ಲಿ 4ನೇ ಮಂತ್ರ. ಅಭೀವೃತಂ ಕೃಶನೈರ್ವಿಶ್ವರೂಪಂ ಹಿರಣ್ಯಶಮ್ಯಂ ಯಜತೋ ಬೃಹಂತಂ ಅಸ್ಥಾದ್ರತಂ ಸವಿತಾ ಚಿತ್ರಭಾನು ಕೃಷ್ಣಾರಜಾಂಸಿ ತವಿಷೀಂ ದಧಾನಃ ಅಂತ ಆ ಮಂತ್ರ. ಅಲ್ಲಿ ತವಿಷಿ ಅಂದ್ರೆ ಪ್ರಕಾಶ, ರಾತ್ರಿಯ ಕತ್ತಲನ್ನು ನೀಗಿ ಹಗಲಿನ ಪ್ರಕಾಶವನ್ನು ಮಾಡುವವನು. ತಮಃ ಪ್ರಕಾಶವು ಯದಧೀನವು ಅಂತ ಭಾಷ್ಯ. ರಾತ್ರಿಯ ಕತ್ತಲನ್ನು ನೀಗುವುದರಿಂದ ತಮಸ್ಸು ಅವನ ಅಧೀನ, ಹಗಲಿನ ಬೆಳಕನ್ನು ಕೊಡುವುದರಿಂದ ಹಗಲಿನ ಬೆಳಕು ಕೂಡ ಅವನ ಅಧೀನ ಅಂತ ಇದು ಅರ್ಥ ಇದೆ ಅಲ್ಲಿ. ಅದೊಂದು ತವಿಷಿ ಅಂತ ಆಚಾರ್ಯರಿಗೆ ಈ ಶಬ್ದದಿಂದ ಬೆಳಕು ಎಂಬ ಅರ್ಥ ಅಭಿಪ್ರೇತ ಆಗಿದೆ. ಹಾಗಾದ್ರೆ ಮಹಾಬಲ ಎಂಬ ಶಬ್ದಕ್ಕೂ, ಮಹಾಬಲ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಉಳ್ಳವನು ಅಂತ ಅರ್ಥ. ಶಕ್ತಿ ಉಳ್ಳವನು ಎಂಬ ಅರ್ಥವನ್ನು ಕೊಡುವಂತಹ ಮಹಾಬಲ ಎಂಬ ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ? ಬೇರೆ ಸಂಬಂಧವನ್ನು ಹೀಗೆ ಊಹೆ ಮಾಡಬೇಕು ಅಂತ ನಂದೊಂದು ಆಲೋಚನೆ. ಅದು ಹೇಗೆ ಅಂದ್ರೆ, ಈ ಮಹಾಬಲ ಅಂದ್ರೆ ದೊಡ್ಡ ಸೈನ್ಯ ಉಳ್ಳವನು ಅಂತ ಅರ್ಥ. ದೊಡ್ಡ ಸೈನ್ಯದ ನಾಯಕ, ಸತ್ಶಕ್ತಿಗಳು, ದೇವತಾ ಶಕ್ತಿಗಳ, ದೇವತೆಗಳು, ಋಷಿಗಳು, ಚಕ್ರವರ್ತಿಗಳು ಮೊದಲಾದವರ ಒಂದು ಸೈನ್ಯ, ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವಂಥ ಒಂದು ಸೈನ್ಯ. ಆ ಸೈನ್ಯಕ್ಕೆ ಈತ ನಾಯಕ. ಇದು ಚರ್ಷಣೀನ ಈಕ್ಷೆ ಅಂತ ಬಂತಲ್ಲ, ಚರ್ಷಣಿಗಳು ಅಂದ್ರೆ ಪ್ರಜೆಗಳು, ಆ ಪ್ರಜೆಗಳಿಗೆ ನೀನು ಅಧಿಪ ಅಂತ ಬಂತಲ್ಲ. ಅಲ್ಲಿ ಪ್ರಜೆಗಳು ಅಂದ್ರೆ ಎಲ್ಲರೂ ದುಷ್ಟರು ಸಜ್ಜನರು ಎಲ್ಲರೂ ಪ್ರಜೆಗಳೇ. ಆದರೂ ಇಲ್ಲಿ ಯಾರು ಬಲಿಷ್ಠರಾದಂಥ ದೇವತೆಗಳು ಮೊದಲಾದವರು, ಗಂಧರ್ವರು,
ಚಕ್ರವರ್ತಿಗಳು ಮೊದಲಾದವರಿದ್ದಾರೆ, ಅವರ ಸೈನ್ಯಕ್ಕೆ ಈತ ನಾಯಕ. ಅವ್ರಿಗೆ ಈಶೆ ಅಂದ್ರೆ ನಾಯಕ. ಸೈನ್ಯ ಅಂತ ಅಲ್ಲಿ ಬಂದಿಲ್ಲ, ಚರ್ಷಣಿ ಅಂತ ಅಷ್ಟೇ ಬಂದಿದೆ. ದೇವತೆಗಳು, ಚಕ್ರವರ್ತಿಗಳು ಮೊದಲಾದ ಭಕ್ತರೇನಿದ್ದಾರೆ, ಆ ಭಕ್ತರ ಸೈನ್ಯಕ್ಕೆ ಈತ ನಾಯಕ ಅಂತ ಅರ್ಥ ಇಟ್ಕೋಬಹುದು. ಸೈನ್ಯ ಅಂತ ಮೂಲ ಋಗ್ವೇದದಲ್ಲಿಯೂ ಶಬ್ದ ಏನಿಲ್ಲ, ಚರ್ಷಣೀನ ಈಕ್ಷೆ ಅಂತ ಅಷ್ಟೇ ಬಂದಿದೆ. ಆದ್ರೂ ಅವರಿಗೆ ಆ ಚರ್ಷಣಿಗಳ ಪಡೆಗೆ ಈತನ ಈಶಾ ಅನ್ನೋ ಅರ್ಥ ಸಿಗ್ತದೆ. ಆದ್ರಿಂದ ಮಹಾಬಲ ಎಂಬ ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಹೀಗೊಂದು ಸಂಬಂಧವನ್ನು ನಾವು ತಿಳ್ಕೊಳ್ಬಹುದು. ಭಾವಾರ್ಥ ಏನಾಯ್ತು? ಬಲಶಾಲಿಯೂ ಜ್ಞಾನಪ್ರಕಾಶದಾಯಕನೂ ಆದ ಭಗವಂತನೇ. ನೋಡಿ, ಜ್ಞಾನಪ್ರಕಾಶದಾಯಕನು ಅಂತ ಭಾಷ್ಯದಲ್ಲಿರೋ ಅರ್ಥವನ್ನು ತಗೊಂಡಿದ್ದಾನೆ. ಬಲಶಾಲಿ ಅಂತ ಸಾಯನಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳಿದ ಅರ್ಥ ಇಟ್ಕೊಂಡಿದ್ದಾನೆ. ಶತ್ರು ಭಯಂಕರನು ವೇದಾದಿ ಶಾಸ್ತ್ರಗಳಲ್ಲಿ ಗುಣಾಧಿಕನೆಂದು ವರ್ಣಿಸಲ್ಪಟ್ಟ ಭಗವಂತನೇ. ಪುರುಹೂತ ಅಂತಿದೆಯಲ್ಲ, ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಪುರು ಅಂದ್ರೆ ಗುಣಾಧಿಕನಾದಂತಹ ಭಗವಂತ. ಅವನು ಅಂಥ ಭಗವಂತನನ್ನ ಪುರು ಇತಿ ಹೂತಃ, ಪುರುಬಿಹಿ ಅನೇಕರಾದ ದೇವತೆಗಳಿಂದ, ಪುರುಬಿಹಿ ಅನೇಕರಾದ ವೇದಗಳಿಂದ ಇವನು ಹೂತ ಸ್ತುತ್ಯ ಅಂತ ಒಂದರ್ಥ. ಪುರು ಅಂದ್ರೆ ಗುಣಾಧಿಕ, ಪುರು ಇತಿ ಹೂತಃ, ಗುಣಾಧಿಕನೆಂದು ವರ್ಣಿಸಲ್ಪಟ್ಟವನು ಅಂತ ಇನ್ನೊಂದು ಶಬ್ದವನ್ನು, ಇನ್ನೊಂದು ಅರ್ಥವನ್ನು ಚಿಂತನೆ ಮಾಡಬಹುದು. ಗುಣಾಧಿಕನೆಂದು ವರ್ಣಿಸಲ್ಪಟ್ಟ ಭಗವಂತನೇ, ನಮಗೆ ಎಲ್ಲ ಸಂಪತ್ತನ್ನು ನೀನು ಕೊಡಬೇಕು. ನೀನು ಎಲ್ಲ ಬಗೆಯ ಸಂಪತ್ತಿಗೂ, ಐಹಿಕ ಪಾರತ್ರಿಕ ಸ್ಥಾನಗಳಿಗೂ, ಮೋಕ್ಷ ಪಾರತ್ರಿಕ ಸ್ಥಾನ ಅಂದ್ರೆ ಮೋಕ್ಷ, ಐಹಿಕ ಸ್ಥಾನ ಅಂದ್ರೆ ನಾವಿರುವ ಜಗತ್ತು, ಮತ್ತೆ ಎಲ್ಲಾ ಜನರಿಗೂ ದೇವ ಸೈನ್ಯಕ್ಕೂ ಸ್ವಾಮಿಯಾಗಿರುವಿ. ದೈತ್ಯರು ಅಪಹರಿಸಿದಂತಹ ವೇದಗಳನ್ನ, ಜ್ಞಾನಗಳನ್ನ ಮರಳಿ ತಂದವನು ನೀನೇ ಅಂತಿದಿಷ್ಟು ಅವನ ಸ್ತೋತ್ರ. ಇದಿಷ್ಟು ಹೀಗೆ ನಾವು ಈ ಮಹಾಬಲ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳನ್ನು ಹೇಳಬಹುದು ಅಂತ ಅನ್ನೋದನ್ನೆಲ್ಲ ಚಿಂತಿಸಿ ಆಯಿತು. ಇನ್ನು ಮುಂದೆ ಮಹಾಬಲ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖಗಳನ್ನು, ಬೇರೆ ಬೇರೆ ಉಲ್ಲೇಖಗಳನ್ನು ಸಗ್ರಿ ರಾಘವೇಂದ್ರಾಚಾರ್ಯರು, ನಮ್ಮ ಗುರುಗಳು ಮೊದಲಾದವರು ಸಂಗ್ರಹಿಸಿದ್ದನ್ನ, ಮತ್ತು ಶಾಂಕರ ಭಾಷ್ಯ, ಪರಾಶರ ಭಟ್ಟರ ವ್ಯಾಖ್ಯಾನ, ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ ಇತ್ಯಾದಿಗಳೆಲ್ಲವನ್ನು ಕೂಡ ಮುಂದೆ ನೋಡೋಣ. ಭಗವಂತ ಮಹೋತ್ಸಾಹ ಅಂತ ಹಿಂದೆ ವರ್ಣನೆ ಮಾಡಿದ್ದಾರೆ. ಮಹಾ ಉತ್ಸಾಹವುಳ್ಳವನು ಅಂತ. ಮಹಾ ಉತ್ಸಾಹವುಳ್ಳವನಷ್ಟೇ ಅಲ್ಲ, ಅಂತ ಮಹಾಬಲವುಳ್ಳವನೂ ಹೌದವನು. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಬಲಂ ಬಲವತಾಮಸ್ವಿ ಕಾಮರಾಗ ವಿವರ್ಜಿತಂ ಅಂಥ ವಿಶಿಷ್ಟವಾದಂಥ ಬಲವುಳ್ಳವನು. ಆದ್ದರಿಂದ ಆತ ಮಹಾಬಲ ಅಂತ ಹೀಗೆ ಅರ್ಥ ಆಗ್ತದೆ. ನಿತ್ಯ ಪೂರ್ಣ ಬಲತ್ವಾಚ, ನಿತ್ಯವೂ ಪೂರ್ಣವೂ ಆದ ಬಲ ಉಳ್ಳವನು ಈ ಭಗವಂತ. ಬಲ ಕಾಮ ವಿವರ್ಜಿತ, ಬಲೀನಾಂ ಮಹದ್ಬಲಂ ಏನ ಸಹ ಮಹಾಬಲ, ಬಲಿಷ್ಠರಿಗೂ ಬಲವನ್ನು ಕೊಟ್ಟವನು ಇವನೇ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಅಂತ ಭಾಗವತದ 7ನೇ ಸ್ಕಂದದ 8ನೇ ಅಧ್ಯಾಯದ 3ನೇ ಶ್ಲೋಕ. ನಾವೀಗಾಗಲೇ ಆರಂಭದಲ್ಲಿ ನೋಡಿದ್ವಿ. ಎಲ್ಲರಿಗೂ ಬಲವನ್ನು ಕೊಟ್ಟವನು ಯಾರು? ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಹೇಳ್ತಾನೆ, ನನಗೆ ಮಾತ್ರ ಅಲ್ಲ ನಿನಗೂ ಮತ್ತೆಲ್ಲಾ ಬಲಿಷ್ಠರಿಗೂ ಬಲ ಕೊಟ್ಟವನು ಅವನೇ ಆಗಿದ್ದಾನೆ. ಮಹಾ ಅಂದ್ರೆ ಪೂಜನೀಯ ಅಂತ ಲಕ್ಷ್ಮಿ, ಶೈವ ಅಬಲ ಪತ್ನಿ, ಲಕ್ಷ್ಮೀ ರೂಪವಾದಂಥ ಪತ್ನಿಯನ್ನ ಹೊಂದಿರುವವನು. ಅಬಲ ಅಂದ್ರೆ ಸ್ತ್ರೀ, ನಮ್ಗೆ ಅರ್ಥ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಮಹತಿ ಅಬಲ ಯಶ ಸಹ ಮಹಾಬಲ ಅಂತ ಹೀಗೆ ಲಕ್ಷ್ಮೀಪತಿ ಎಂಬುದಾಗಿ ಕೂಡ ಅದನ್ನು ನಾವು ಅನುಸಂಧಾನ ಮಾಡಬಹುದು. ಮತ್ತೆ ಮಹಾಬಲ ಅಂದ್ರೆ ಪೂಜ್ಯನಾದ್ರಿಂದ ಮಹಾನ್. ಬಲ ಎಂಬಲ್ಲಿ ಬ ಎಂಬ ಶಬ್ದದಿಂದ ವವನ್ನು ಇಟ್ಕೊಳ್ಳೋಣ. ಪೂರ್ಣನಾದ್ರಿಂದ ವ, ಮತ್ತೆ ರ ಅಂದ್ರೆ ಸುಖ ಸ್ವರೂಪ. ಮಹಾ ವರ ಅಂತ ಹೀಗಾಯ್ತು. ಆ ವ ಮತ್ತು ಬ ಎರಡು ಕೂಡ ಒಂದೇ, ಆದ್ರಿಂದ ವಾ ಹೋಗಿ ಬ ಆಗಿದೆ. ರ ಮತ್ತು ಲ ಎರಡು ಕೂಡ ಒಂದೇ ಆದ್ರಿಂದ ರ ಹೋಗಿ ಲ ಆಗಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಒಬ್ರು. ಹೀಗೆ ಮಹಾಬಲ ಸುಖ ಸ್ವರೂಪ ಅಂತ ಅರ್ಥ. ಬಲಿನಾಂ ಬಲದಹ ಸ್ವಯಂ, ಗೀತಾ ತಾತ್ಪರ್ಯದಲ್ಲಿ ಹೀಗೆ ಬಂದಿದೆ. ಎಲ್ಲಾ ಬಲಿಷ್ಠರಿಗೂ ಬಲವನ್ನು ಕೊಟ್ಟವನೇ ಅವನು.
ಬೇತಿ ಪೂರ್ಣತ್ವವಾಚಿ ಸ್ಯಾತ್ ತದ್ರತೇರ್ ಬಲ ಮುಚ್ಯತೆ. ಬ ಅಂದ್ರೆ ಅದು ಪೂರ್ಣತ್ವವನ್ನು ಹೇಳುವಂಥ ಶಬ್ದ. ಆ ಪೂರ್ಣನಾಗಿದ್ದು ಅವನು ಸುಖ ಸ್ವರೂಪಿಯಾಗಿದ್ದಾನೆ, ಆದ್ರಿಂದ ಅವನನ್ನ ಬಲ ಅಂತ ಹೀಗೆ ಉಪಾಸಿಸಬೇಕು. ಗೀತಾ ತಾತ್ಪರ್ಯ ಹೀಗೆ ಹೇಳಿದೆ, ಅದು 7ನೇ ಅಧ್ಯಾಯದ 11ನೇ ಶ್ಲೋಕ. ಬಲಂ ಬಲವತಾಂ ಅಸ್ಮಿ ಅಂತ. ಅದಕ್ಕೆ ಭಾಷ್ಯ ಬರೆಯುವಾಗ ಆಚಾರ್ಯರು ನಿತ್ಯ ಪೂರ್ಣ ಬಲತ್ವಾತ್ತು ಬಲಂ ಕಾಮ ವಿವರ್ಜಿತಂ ಅರಾಜಸ ಬಲಶ್ಚೈವ ಸ್ಥಾನೇಭ್ಯ ಅನ್ಯೇಷ್ವಯೋಜನಾತ್ ಏತಾದೃಶ ಬಲಾತ್ಮಾಸೌ ಬಲಿನಾಂ ಬಲದಃ ಸ್ವಯಂ ವೇತಿ ಪೂರ್ಣತ್ವವಾಚಿ ಸ್ಯಾತ್ ತದ್ರತೇಹೇ ಬಲ ಮುಚ್ಯತೆ ಅಂತ ವರ್ಣನೆ ಮಾಡಿದ್ದಾರೆ. ಬಲ ಎಂಬಲ್ಲಿ ಬ ಏನಿದೆ, ಬ ಅಥವಾ ವ, ಅದು ಪೂರ್ಣ ಎಂಬ ಅರ್ಥವನ್ನು ಹೇಳ್ತದೆ. ಮುಂದೆ ಲ ಅಥವಾ ರ ಏನಿದೆ, ಅದು ಆನಂದ ಅನ್ನೋದನ್ನು ಹೇಳ್ತದೆ. ಲ ಮತ್ತು ರ ಒಂದೇ, ಆದ್ರಿಂದ ಪೂರ್ಣನಾಗಿರುವುದು ಮತ್ತೆ ಆನಂದ ಸ್ವರೂಪನಾಗಿರುವುದು, ಪೂರ್ಣಾನಂದ ಉಳ್ಳವನು ಅಂತ ಒಟ್ಟಾರೆ ನಾವು ಆ ಭಗವಂತನನ್ನ ಉಪಾಸಿಸಬಹುದು. ಅದು ಮಹಾಬಲ ಎಂಬ ಶಬ್ದ ನಮಗೆ ತಿಳಿಸ್ಕೊಡುವಂಥ ಅರ್ಥ. ಹೀಗೆ ಮಹಾಬಲ ಎಂಬ ಶಬ್ದಕ್ಕೆ ಇದೊಂದು ಹೊಸ ಅರ್ಥ, ಪೂರ್ಣವಾದಂಥ ಆನಂದವುಳ್ಳವನು, ಮತ್ತೆ ಪೂರ್ಣನೂ ಆನಂದ ಸ್ವರೂಪನೂ ಹೌದು ಅಂತ. ಮತ್ತೆ ಮಹಾ ಅಂದ್ರೆ ಯಜ್ಞಾದಿ ಕ್ರಿಯೆಗಳು, ಅವುಗಳಿಗೆ ಬಲಯತಿ, ಬಲ ತುಂಬುತ್ತಾನೆ, ಶಕ್ತಿ ತುಂಬುತ್ತಾನೆ. ಆದ್ರಿಂದ ಆತ ಮಹಾಬಲ ಅಂತ ಈಗ ಆತನನ್ನ ತಿಳ್ಕೊಳ್ಬಹುದು. ಮಹಾ ಅಂದ್ರೆ ಮಹಾತ್ಮರಾದಂತಹ ಮುಕ್ತರು, ಅವರಿಗೆ ಜ್ಞಾನಾನಂದಗಳನ್ನು ಕೊಟ್ಟವನು ಅಂತ ಹೀಗೊಂದು ಅರ್ಥ. ಇಷ್ಟೆಲ್ಲ ಅರ್ಥಗಳನ್ನ ಆ ಮಹಾಬಲ ಎಂಬ ಶಬ್ದದಿಂದ ನಾವು ಅನುಸಂಧಾನ ಮಾಡಬೇಕು. ಮತ್ತೆ ಮುಂದೆ ಯಾರ್ಯಾರು ಈ ಮಹಾಬಲ ಎಂಬ ಶಬ್ದಕ್ಕೆ ಏನು ಉಲ್ಲೇಖಗಳನ್ನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಮಹಾಬಲ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನು ವ್ಯಾಖ್ಯಾನ ಮಾಡಿಲ್ಲ. ಅದಕ್ಕೆ ಶಾಂಕರ ಭಾಷ್ಯದಲ್ಲಿ ಮಹಾಬಲ ಎಂಬ ಶಬ್ದಕ್ಕೆ ಎಲ್ಲಾ ಬಲಶಾಲಿಗಳಲ್ಲಿಯೂ ಅತ್ಯಂತ ಬಲಿಷ್ಠ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ಟರು ಹೀಗರ್ಥ ಹೇಳ್ತಾರೆ, ಕರ್ತೃಂತರ ಅನಪೇಕ್ಷೋಯ ಸೃಷ್ಟೇ ಸಸ್ಯಾನ್ ಮಹಾಬಲಃ, ಇತರದ ಸಹಾಯವಿಲ್ಲದೆ ತಾನಾಗಿಯೇ ಸೃಷ್ಟಿಯನ್ನು ಮಾಡುವಂತಹ ಅಪರಿಮಿತ ಬಲಶಾಲಿ ಅಂತ ಇಷ್ಟ ಅರ್ಥ ಅವ್ರು ಹೇಳಿದ್ದಾರೆ. ಹೀಗೆ ಇದು ಪರಾಶರ ಭಟ್ರು ಹೇಳಿದಂಥ ಅರ್ಥ. ಮತ್ತೆ ಮಹಾಬಲವುಳ್ಳವನು, ಲಕ್ಷ್ಮೀಪತಿ, ಹೀಗೆಲ್ಲ ಅರ್ಥಗಳನ್ನ ಹೇಳಿದವರು ಸತ್ಯಸಂಧ ಸ್ವಾಮಿಗಳು. ಅಬಲ ಅಂದ್ರೆ ಸ್ತ್ರೀ ಅಂತ ಅರ್ಥ. ಮಹತಿ ಅಬಲ ಯಶಸ್ಸಹ ಅಂತ ನಾವು ಈಗಾಗಲೇ ಅರ್ಥ ನೋಡಿದ್ವಲ್ಲ, ಅದು ಮಹತಿ ಅಬಲ ರಮಾರೂಪ ಯಸ್ಯ ಇತಿವಾ. ಬಲನಾಮಕ ಅಸುರ ವಿರುದ್ಧತ್ವಾತ್ ಅಬಲಃ ಇಂದ್ರಃ ಮಹಾನ್ ಯಸ್ಮಾದಿತಿವಾ. ಬಲಸೂದನ ಅಂತ ಇಂದ್ರನಿಗೊಂದು ಪರ್ಯಾಯ ಪದ. ಬಲ ಅಂತ ಒಬ್ಬ ದೈತ್ಯ, ಆ ದೈತ್ಯನ ವಿರೋಧಿ ಆದಂತಹ ಇಂದ್ರನೇ ಅಬಲ. ಆ ಇಂದ್ರನಿಗೆ ಆ ಮಹತ್ವವನ್ನು ಕೊಟ್ಟವನು, ಇಂದ್ರನಿಗಿಂತಲೂ ದೊಡ್ಡವನಾದವನು ಈ ಭಗವಂತ ಅಂತ ಹೀಗೆ ಆತನ ಸ್ತೋತ್ರ ಇದು. ಹೀಗೆ ಮಹಾಬಲ ಎಂಬ ಶಬ್ದವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿಲ್ಲಿ ನೋಡಿದ್ದೇವೆ. ಮಹೋತ್ಸಾಹ, ಮಹಾಬಲ ಎಂಬ ಎರಡೂ ಶಬ್ದಗಳು ಕೂಡ ಒಂದು ರೀತಿಯಿಂದ ಪರಸ್ಪರ ಸಂಬದ್ಧ ಆಗಿವೆ. ಮಹಾಬಲ ಇರುವುದರಿಂದಲೇ ಮಹೋತ್ಸಾಹ, ಮಹೋತ್ಸಾಹ ಇರುವುದರಿಂದಲೇ ಮಹಾಬಲ. ಮಹಾ ಉತ್ಸಾಹ ಇದ್ದವನಿಗೆ ಆ ಶಕ್ತಿ ಬರೋದು. ಉತ್ಸಾಹ ಇಲ್ಲದೆ ಹೋದ್ರೆ ಶಕ್ತಿಯನ್ನು ತಂದುಕೊಳ್ಳಿಕ್ಕೆ ಆಗೋದಿಲ್ಲ. ಶಕ್ತಿ ಇದ್ದವನಿಗೆ ಉತ್ಸಾಹವೂ ಇರ್ತದೆ ಅನ್ನುವುದು ಹೌದು. ಹಾಗೆ ಭಗವಂತನನ್ನ ಮಹಾಬಲ, ಉತ್ಸಾಹ ಅಂತ ನಾವು ಉಪಾಸಿಸಿದ್ರೆ ಇವೆರಡೂ ಮಂತ್ರಗಳು ಹೇಳುವಂತೆ ನಮ್ಮ ಕಾರ್ಯದಲ್ಲಿ, ಲೌಕಿಕ ಕಾರ್ಯಗಳಲ್ಲಿ ಮತ್ತೆ ಶ್ರವಣ ಮನನಾದಿ ಕಾರ್ಯಗಳಲ್ಲಿ ಕೂಡ ನಮಗೊಂದು ಶಕ್ತಿ ಬರ್ತದೆ. ಮತ್ತೆ ದುಷ್ಟಶಕ್ತಿಗಳ ನಿವಾರಣೆ ಆಗ್ತದೆ. ಆ ಭಗವಂತ ಅದೆಲ್ಲವನ್ನು ಕೂಡ ಮಾಡ್ತಾನೆ. ಅವನು ಜ್ಞಾನ ತವಿಷಿ ಅಂದರೆ ಜ್ಞಾನದ ಬೆಳಕು, ಅದನ್ನು ಕೂಡ ಕೊಡ್ತಾನೆ ಅಂತ ನಾವು ನೋಡಿದ್ದೀವಿ. ಈ ಜಗತ್ತಿನಲ್ಲಿ ನಮಗೊಂದು ಕ್ಷಯ ಅಂದರೆ ನೆಲೆ, ನಮ್ಮ ನೆಲೆ ಈಗಿನ ಈ ಲೌಕಿಕ ಜಗತ್ತಿನಲ್ಲಿ ನೆಲೆ, ಪರಲೋಕ ಜಗತ್ ಪಾರತ್ರಿಕ ನೆಲೆ ಅಂದ್ರೆ ಮೋಕ್ಷ, ಅದೆಲ್ಲವನ್ನು ಕೂಡ ಕೊಡುವವನು ಅವನೇ. ಜ್ಞಾನದಾಯಕ ಅಂತಲೂ ಇದ್ದೇ ಇದೆ. ಗೋ ಅಂದ್ರೆ ಶಾಸ್ತ್ರಗಳು, ಆ ಶಾಸ್ತ್ರಗಳನ್ನು ನಮಗೆ ಒದಗಿಸಿಕೊಟ್ಟು ಜ್ಞಾನವನ್ನು ಕೊಡುವವನೇ ಆ ಭಗವಂತ.
ಅಂತ ಆತನ ವರ್ಣನ ಇದು. ಅಲ್ಲಿಗೆ ಮಹಾಬಲ ಎಂಬ ನಾಮದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.